ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಪ್ಲೀಸ್ ಪ್ರಿಯಾ, ನಾವು ಮಾಡಿರೋ ತಪ್ಪಿಗೆ ನಾವು ಸಾರಿ ಕೇಳ್ತೀವಿ. ನಮ್ಮೇಲಿರೋ ಕೋಪಕ್ಕೆ ನೀನ್ ದಯವಿಟ್ಟು ಭಾವನ ಬಿಟ್ಟು ಹೋಗ್ಬೇಡ. ಕರ್ಣ ಭಾವ ನಿನ್ನ ತುಂಬಾ ಹಚ್ಕೊಂಡಿದ್ದಾರೆ ಕಣೆ. ನಿನ್ನ ಬಿಟ್ಟು ಖಂಡಿತ ಅವ್ರಿರಲ್ಲ. ಪ್ಲೀಸ್, ಅವ್ರ ಪ್ರೀತಿಗೆ ಮೋಸ ಮಾಡ್ಬೇಡ ಕಣೆ. ಪ್ಲೀಸ್ ಕಣೆ, ದಯವಿಟ್ಟು ಭಾವನ್ ಮೋಸ ಮಾಡ್ಬೇಡ. ಬಿಡೆ ಕೈನ. ಇಲ್ಲಿ ಯಾರಿಗೂ ಮೋಸ ಆಗ್ತಾ ಇಲ್ಲ. ಮೋಸ ಆಗ್ತಾ ಇರೋದು ನನಗೆ, ನನ್ನ ಪ್ರೀತಿಗೆ. ಎಲ್ರೂ ಸೇರ್ಕೊಂಡು ನನ್ನ ಗಂಡನ ನನ್ನ ಮೇಲೆ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ರಿ. ಈ ಮನೇಲಿ ಸಣ್ಣ ಪುಟ್ಟದಕ್ಕೆಲ್ಲ ನನ್ನ ಮೇಲೆ ಅನುಮಾನ ಪಡ್ತೀರಾ. ನಿನ್ ಗಂಡ ಸಿಕ್ಕಿದೆ ಚಾನ್ಸು ಅಂತ ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡ್ತಾನೆ. ನನಗೆ ಕಳ್ಳಿ ಪಟ್ಟ ಕಟ್ತಾನೆ. ನಿಮ್ಗಳ ಸವಾಸನೆ ನನಗೆ ಬೇಡ. ಇಲ್ಲಿದ್ರೆ ತಾನೆ ಅವಮಾನ ಆಗೋದು. ಪ್ರಿಯಾ, ತಪ್ಪಾಗಿರೋದು ನಮ್ಮಿಂದ. ಅದಕ್ಕೆ ನಾನು ಸಾರಿ ಕೇಳ್ತಿದ್ದೀನಿ ತಾನೆ. ಅರ್ಜುನ್ ಸರ್ ಕೈಯಲ್ಲೂ ಬೇಕಾದ್ರೆ ಸಾರಿ ಕೇಳಿಸ್ತೀನಿ. ಸುಮ್ನೆ ಭಾವನ್ ಮೇಲೆ ಕೋಪ ಮಾಡ್ಕೊಂಡು ಅವ್ರನ್ನ ಬಿಟ್ಟು ಹೋಗೋ ಮಾತನ್ನ ಯಾಕೆ ಆಡ್ತೀಯಾ? ಯಾಕಂದ್ರೆ ನಿಮ್ಗಳ ಮಾತು ಕೇಳ್ಕೊಂಡು ನಿಮ್ ತಾಳಕ್ ಕುಣಿದ್ರಲ್ಲ ಇವತ್ತು, ಅದಕ್ಕೆ. ಹೆಂಡತಿ ಅನ್ನೋ ಗೌರವ ಪ್ರೀತಿ ಇದ್ದಿದ್ರೆ 1000 ಜನ 1000 ಮಾತಾಡ್ಲಿ, ಹೆಂಡತಿ ಪರವಾಗಿ ನಿಲ್ತಾ ಇದ್ರು. ಅದು ಬಿಟ್ಟು ನಿಮ್ಮ ಮಾತಿಗೆ ಬೆಲೆ ಕೊಟ್ರು ಅಂದ್ರೆ ಅವ್ರ ದೃಷ್ಟಿಲಿ ನಾನೇನು ಅಲ್ವೇ ಅಲ್ಲ. ಬೆಲೆ ಇಲ್ದಿರೋ ಕಡೆ ಈ ಪ್ರಿಯ ಒಂದು ಕ್ಷಣನೂ ನಿಲ್ಲಲ್ಲ. ಹಾಗಂತ ಎಲ್ಲಿಗೆ ಹೋಗ್ತೀಯ ಇವಾಗ? ಎಲ್ಲಿಗೆ ಹೋಗ್ಲಿ? ನನಗೆ ಯಾರೇ ಇದ್ದಾರೆ? ಅನಾಥೆ ನಾನು. ದೊಡ್ಡವರೇ ಹೇಳಿಲ್ವಾ, ತವ್ರ ಮನೆ ಬಿಟ್ರೆ ಗಂಡನ ಮನೆ, ಗಂಡನ ಮನೆ ಬಿಟ್ಮೇಲೆ ಸಾವಿನ ಮನೆ ಅಂತ. ನಾನು ಎಲ್ಲಾದ್ರೂ ಹೋಗಿ ಸಾಯ್ತೀನಿ. ನನಗೆ ಈ ಗಂಡನು ಬೇಡ, ಕೀಳು ಬೇಡ. ಪ್ರಿಯಾ, ಯಾಕೆ ಈ ತರ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದೀಯ ನೀನು? ಸೇವಂತಿ, ಇದು ಬರೀ ಬಾಯಲ್ಲಿ ಬರ್ತಾರೋ ಮಾತಲ್ಲ. ನೋವು, ಸಂಕಟ ಇನ್ಯಾರು ನನ್ನ ತಡೆಯೋ ಪ್ರಯತ್ನ ಮಾಡ್ಬೇಡಿ. ಪ್ರಿಯಾ, ದಯವಿಟ್ಟು ನಿನ್ ಕೈ ಮುಗಿತೀನಿ ಕಣೆ. ಹೋಗ್ಬೇಡ್ವೆ, ನಿನ್ ಕಾಲಿಗೆ ಬೀಳ್ತೀನಿ. ಸೇವಂತಿ,